ಏನ್ ಇಷ್ಟ ಆಗುತ್ತೆ ಸರ್ ಸಿನಿಮಾದಲ್ಲಿ? ಇದರಲ್ಲಿ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಎಲ್ಲೂ ಬೋರ್ ಅನ್ಸೋದಿಲ್ಲ. ಅದರಿಂದ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಎದ್ದೋಗಕ್ಕೆ ಮನಸ್ಸಿಲ್ಲ, ಗ್ರಿಪ್ಪಿಂಗ್ ಆಗಿದೆ. ಅದಕ್ಕೆ ಹೇಳಿದ್ದು ಹ್ಯಾಟ್ಸ್ ಆಫ್ ಟು ಚೈತನ್ಯ. ಎಲ್ರ ಕೈಲೂ ಆ್ಯಕ್ಟಿಂಗ್ ತೆಗ್ಸಿದ್ದಾರೆ. ಸಿ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಫ್ಯಾಂಟಾಸ್ಟಿಕ್. ಹ್ಯಾಟ್ಸ್ ಆಫ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಹ್ಯಾಸ್ ಟೇಕನ್ ದಟ್ ರಿಸ್ಕ್. ಸಿನಿಮಾ ಇದು ನಮ್ಮ ಕಾಲದ ಒಂದು ಟ್ರೆಂಡ್. ಇದು ಅವಾಗೆಲ್ಲ ಕೊತ್ವಾಲ್ ರಾಮಚಂದ್ರ ಅದೆಲ್ಲ ಆತರ ಕಥೆಗಳನ್ನ ತಗೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಆಮೇಲೆ ಪ್ರಭಾಕರ್ ಅವ್ರ ಮಗ ವಿನೋದ್ ಅವರ ಹೀರೋ ಆಗಿ ಇನ್ನೂ ಮಿಂಚಲಿ ಅಂತ. ಡೈರೆಕ್ಷನ್ ಮತ್ತೆ ಇದು ಏನಂದ್ರೆ 1985 ಅಲ್ಲಿ ಬೆಂಗಳೂರಲ್ಲಿ ಒಂದು ನಡೆದ ನೈಜ ಘಟನೆ ಸ್ಟೋರಿ. ಇದು ರೌಡಿಸಂ ಜೈರಾಮ್ ಕೊತ್ವಾಲ್ ಅಂತ ರಿಯಲ್ ಸ್ಟೋರಿ. ಇದು ರಿಯಲ್ ಸ್ಟೋರಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಏನ್ ಆಕ್ಟಿಂಗ್ ಮಾಡಿದಾರೆ ಅಂದ್ರೆ ಎರಡು ಕಣ್ಣು ಸಾಲದ ನೋಡಕ್ಕೆ, ಮೈ ಎಲ್ಲ ಸುಮ್ಮನೆ ನೋಡ್ತಾ ಇದ್ರೆ ಆದ್ರೆ ಆಕ್ಟಿಂಗ್ ಮಾಡಿದ್ರೆ. ಆಮೇಲೆ ಸೆಂಟಿಮೆಂಟ್ ತುಂಬಾ ಬರುತ್ತೆ, ಲಾಸ್ಟ್ ಸೆಂಟಿಮೆಂಟ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು ಯಾರು ರೌಡಿಸಂ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ದಾರಿ ರೂಪಿಸಬೇಕು, ಒಳ್ಳೆ ರೀತಿ ಬದುಕಬೇಕು ಫಿಲ್ಮ್ ಅಲ್ಲಿ ತೋರಿಸ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡುತ್ತೆ ಕೇಳ್ಕೊಡ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದು ಕುಟುಂಬ ಸಮೇತರ ಬಂದು ನೋಡುವಂತ ಮೂವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡ್ಕೊಂಡ್ ಬಂದೆ. ನಾನು ಆಕ್ಟ್ ಮಾಡಿರೋಂಥ ಸಿನಿಮಾ ದಯವಿಟ್ಟು ನೋಡಿ. ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಅಂಡರ್ ವರ್ಲ್ಡ್ ಬಗ್ಗೆ ನಿಮಗೆ ಎಲ್ಲ ಪ್ರತಿ ಡೀಟೇಲಿಂಗ್ ಮಾಡಿದ್ದಾರೆ ಗೇಮ್ ಚೈತನ್ಯ ಸರ್. ಆಮೇಲೆ ಪ್ರತಿಯೊಂದು ಕಾಸ್ಟಿಂಗು ಸಖತ್ತಾಗಿದೆ. ಎಲ್ರಿಗೂ ಪ್ರಾಮಿನೆಂಟ್ ಆಗಿ ರೋಲ್ ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ, ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿರೋಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಉಳಿಸಿ. ದಿಸ್ ಇಸ್ ಮೈ ಡೆಬ್ಯೂ. ಆಕ್ಚುಲಿ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಒಂದು ಪ್ರಾಮಿನೆಂಟ್ ರೋಲ್ ಇದೆ, ದಯವಿಟ್ಟು ನೋಡಿ. ಅಂದ್ರೆ ಆಕ್ಚುಲಿ ಆ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರುತ್ತೆ. ಸೊ ನೀವು ಏನ್ ಬಂದು ಫಸ್ಟ್ ಯಾರು ಬಂದು ಏನ್ ಹೇಳ್ತಾರೆ, ದಟ್ಸ್ ಮೈ ಡಿಸಿಷನ್. ಆಮೇಲೆ ಅದೇ ಇಷ್ಟ ಅದೇ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆಕ್ಚುಲಿ ಎಲ್ರು ಬಂದು ನೋಡ್ಲಿ. ಥ್ಯಾಂಕ್ ಯು. ರೌಡಿಸಂ ಬಗ್ಗೆ ಎಲ್ಲ ತೋರ್ಸೋದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ನೀಟಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಸಖತ್ತಾಗಿತ್ತು. ಅವ್ರು ಸಾಯೋದೆಲ್ಲ, ಅವ್ರ ಜೊತೆ ಇರೋರೆಲ್ಲ ನಮ್ದವರೆಲ್ಲ ಮೋಸ ಮಾಡೋದು. ಆಮೇಲೆ ರೌಡಿಸಂ ಮಾಡೋರಿಗೆಲ್ಲ ಈಗ ಬಂದು ಮೂವಿ ನೋಡ್ಬೇಕು. ಏನಕ್ಕಂದ್ರೆ ಇದು ಅವ್ರು ಇನ್ನೊಬ್ಬನಿಗೆ ಕೊಲೆ ಮಾಡ್ತಾರೆ, ಇನ್ನೊಬ್ಬ ಬಂದು ಇವನಿಗೆ ಕೊಲೆ ಮಾಡ್ತಾನೆ, ಅವನಿಗೆ ಕೊಲೆ ಮಾಡೋದ್ರೆ ಅವ್ನು ಇನ್ನೊಬ್ಬ ಕೊಲೆ ಮಾಡ್ತಾನೆ. ಅದು ಚೆನ್ನಾಗಿ ತೋರಿಸ್ಯಾರ ಮೂವಿ ಮಾತ್ರ. ವಿನೋದ್ ಪ್ರಭಾಕರ್ ಸರ್ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಮತ್ತೆ ವಿನಯ್ ಗೌಡ ಅವ್ರ ಆಕ್ಟಿಂಗು ಸಖತ್ತಾಗಿದೆ. ಮತ್ತೆ ಒಂದೊಂದು ಹೀರೋಯಿನ್ ಆಕ್ಟಿಂಗು ಸ್ವಲ್ಪ ಸಖತ್ತಾಗಿದೆ. ಒಂದು ಮಗು ತುಂಬಾ ಚೆನ್ನಾಗಿ ತೋರಿಸ್ಯಾರ. ಮಗು ಸಖತ್ತಾಗಿದೆ ಮೂವಿ, ನೋಡ್ಬೋದು. ರೌಡಿಸಂ ಫಿಲಮ್ ತುಂಬಾ ಸಕ್ಕತ್ತಾಗಿದೆ, ನೋಡ್ಬೋದು. ನಾವ್ ಆಗಿನ ಕಾಲದಲ್ಲಿ ರೌಡಿಸಂ ನೋಡ್ತಾ ಇದ್ದು, ಈಗಿನ ಕಾಲಕ್ಕೆ ಪಿಕ್ಚರ್ ತುಂಬಾ ಸೂಪರ್ ಆಗಿದೆ. ವಿನೋದ್ ಪ್ರಭಾಕರ್ ಚೆನ್ನಾಗ್ ಮಾಡೋರೆ. ಆದ್ರೆ ಪ್ರತಿಯೊಬ್ಬರು ರೌಡಿಸಂ ಅನ್ನೋದನ್ನ ಬಿಡ್ಬೇಕು. ರೌಡಿಸಂ ಅಂದ್ರೆ ಲಾಸ್ಟ್ ಅಂತ್ಯ ಸಾವು. ಆ ಸಾವು ಬೇಡ ಅಂದ್ರೆ ರೌಡಿಸಂ ಬಿಡ್ಬೇಕು. ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕಾದ್ರೆ ನೋಡಿ, ಫಿಲಮ್ ನೋಡಿ ಎಲ್ಲ ಕಲೀರಿ. ಇನ್ಮೇಲೆ ರೌಡಿಸಂ ಬೇಡ ಅಂತ ನೋಡಿ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ, ಆದ್ರೂ ಫಿಲಮ್ ಬಂದಿದೀವಿ. ವಿನೋದ್ ಪ್ರಭಾಕರ್ ಫಿಲಮ್ ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ಫಿಲಮ್ ನೋಡ್ಬೋದು. ರೌಡಿಸಂ ಮಾತ್ರ ಬಿಡಿ, ಫ್ಯಾಮಿಲಿ ಕಡೆ ಗಮನ ಕೊಡಿ. ದಯವಿಟ್ಟು ಕನ್ನಡ ಫಿಲಮ್ ನೋಡಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಏನಪ್ಪಾ ಅಂದ್ರೆ ಆ ದಿನಗಳು ನಾವೇನ್ ನೋಡಿದ್ದು 2007ರಲ್ಲಿ, ಆಫ್ಟರ್ ಒಂದು 17-18 ಇಯರ್ಸ್ ಆದ್ಮೇಲೆ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಬಲರಾಮದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಚಾಮರಾಜಪೇಟೆ ಗ್ಯಾಂಗ್ ಹುಡುಗರು ಒಂದು ರೌಡಿಸಂ. ಎಂಡಿಂಗ್ ಅಲ್ಲಿ ಸಿನಿಮಾ ಟೀಮಿಗೆ ಬಂದೆ. ಚೈತನ್ಯ ಸರ್ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಮತ್ತೆ ವಿನೋದ್ ಪ್ರಭಾಕರ್ ಅಣ್ಣ ಆಗಿರ್ಬೋದು, ಅತುಲ್ ಕುಲಕರ್ಣಿ ಆಗಿರ್ಬೋದು, ದೊಡ್ಡ ತಾರಾ ಬಳಗನೇ ಇದೆ ಸಿನಿಮಾದಲ್ಲಿ. ಮತ್ತೆ ಮೇನ್ DOP ನಮ್ ವೇಣು ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ. ಫುಟೇಜಸ್ ಒಂದೊಂದು ಫ್ರೇಮ್ ನೋಡಿದ್ರು ನಮ್ಗೆ ರೀಲ್ ಅಲ್ಲಿ ಬರ್ತಾ ಇತ್ತು. ನೋಡಿದ್ರೆ ಈಗೆಲ್ಲ ಡಿಜಿಟಲ್ ಕ್ಯಾಮ್ರಾಸ್ ಇದೆ, ಬಟ್ ರೀಲ್ ಅಲ್ಲಿ ಏನ್ ನಮಗ್ ಫೀಲ್ ಇತ್ತು ಆ ಫೀಲ್ ಇದೆ. ಮತ್ತೆ ಪ್ರಿಯಾನಂದ್ ಮೇಡಮ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನನ್ನ ಪ್ರಕಾರ ರಘು ದೀಕ್ಷಿತ್ ಅವರು ಆಡಿದ್ದಾರೆ, ಸಂಚಿತ್ ಹೆಗ್ಡೆ ಅವ್ರು ಮಾಡಿದ್ದಾರೆ. ಪ್ರತಿಯೊಂದು ಸೂಪರ್ ಆಗಿದೆ. ಮೇನ್ ಇದಕ್ಕೆ ಸಿನಿಮಾಗೆ ಮ್ಯೂಸಿಕ್, ಸಂತೋಷ್ ನಾರಾಯಣ್ ಸರ್ ಮ್ಯೂಸಿಕ್ ಅಲ್ಟಿಮೇಟ್ ಇದೆ. ಎಲ್ಲ ಈ ಕಲ್ಟ್ ಕ್ಲಾಸಿಕ್ ಸಿನಿಮಾನ ಫೀಲ್ ಮಾಡಬೇಕು ಅಂತಂದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಬುಕ್ ಮೈ ಶೋ ಅಲ್ಲಿ ಬಲರಾಮನ ದಿನಗಳು ಅಂತ ಸರ್ಚ್ ಮಾಡಿ ಇಂಟ್ರೆಸ್ಟ್ ಅಂತ ತೋರಿಸಿ, ಮತ್ತೆ ಎಲ್ಲರೂ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಥಿಯೇಟರ್ಸ್ ಅಲ್ಲೇ ಬಂದ್ ನೋಡಿ. ನಾನ್ ರೆಫರ್ ಮಾಡ್ತೀನಿ ಮಲ್ಟಿಪ್ಲೆಕ್ಸ್ ಗಿನ್ನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ಈ ಫೀಲ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಆಲ್ ದ ಬೆಸ್ಟ್ ಬಲರಾಮ. ಥ್ಯಾಂಕ್ ಯು ಸೋ ಮಚ್.